ಸ್ವಾಮೀಜಿ, ಈಶ್ವರ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ನಿಮ್ ದರ್ಶನ ಮಾಡ್ಬೇಕು ಅಂತ ಈಗಷ್ಟೇ ಅನ್ಕೊಂಡ್ವಿ ಸ್ವಾಮಿ. ನೀವ್ ಎಲ್ಲಿದ್ದೀರೋ ತಿಳ್ಕೋಬೇಕು ಅಂತ ಪ್ರಯತ್ನಿಸಿದ್ವಿ. ತುಂಬಾ ಜನರಿಗೆ ಫೋನ್ ಮಾಡಿ ಕೇಳಿದ್ವಿ, ಎಲ್ರೂ ಗೊತ್ತಿಲ್ಲ ಅಂತಾನೆ ಹೇಳಿದ್ರು. ಇನ್ನು ನಿಮ್ ದರ್ಶನ ಭಾಗ್ಯ ಸಿಗಲ್ವೇನೋ ಅನ್ಕೊಂಡಿದ್ವಿ. ಅಷ್ಟ್ರಲ್ಲಿ ನೀವೇ ಬಂದ್ರಿ. ಇದು ಕನಸಾ ನನಸಾ? ನಿಜಾನೇ ತಾಯಿ, ನಾವು ಬಂದಿದ್ದೀವಿ. ಇದು ನಮ್ಮ ಅದೃಷ್ಟ ಸ್ವಾಮಿ, ನಾವು ಮಾಡಿರೋ ಪುಣ್ಯ. ನಾವು ಅನ್ಕೋತಿದ್ದ ಹಾಗೆ ನೀವು ಬಂದ್ಬಿಟ್ರಿ. ಮಗುವಿನ ಹಸಿವು ತಾಯಿಗೆ ಗೊತ್ತಾದ ಹಾಗೆ ಭಕ್ತರ ವೇದನೆ ಭಗವಂತನಿಗೆ ಗೊತ್ತಾಗುತ್ತಮ್ಮ. ಅದಕ್ಕೆ ಸ್ವಾಮೀಜಿ ಬಂದಿದ್ದಾರೆ. ಒಳಗಡೆ ಬನ್ನಿ ಸ್ವಾಮಿ. ಇಲ್ಲ ತಾಯಿ, ಕೆಲವು ದಿನ ನಿಮ್ಮ ಮನೆಯೊಳಗೆ ನಾವು ಕಾಲಿಡಬಾರ್ದು, ನಿಮ್ಮ ಆತಿಥ್ಯನ ಸ್ವೀಕರಿಸಬಾರ್ದು. ಯಾಕೆ ಸ್ವಾಮಿ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಇಲ್ಲ ತಾಯಿ, ಆ ಜಗನ್ನಾಟಕ ಸೂತ್ರಧಾರಿ ಆಡಿಸೋ ಆಟದಲ್ಲಿ ಒಂದು ಆಟ ಶುರುವಾಗಿದೆ. ಅದನ್ನು ನಡೆಸುವಂತ ನನಗೆ ಆದೇಶ ಬಂದಿದೆ. ಆ ಆಟ ಮುಗಿಸೋವರೆಗೂ ನನ್ನ ಹೆಜ್ಜೆ ಹೊರಗೆ ಇರಬೇಕು. ಸ್ವಾಮಿ, 2 ದಿನದಿಂದ ನಮ್ ಜೈ ಕಾಣಿಸ್ತಾ ಇಲ್ಲ. ಪೊಲೀಸರು ಏನೇನೋ ಹೇಳ್ತಿದ್ದಾರೆ. ಗೊತ್ತು ತಾಯಿ, ಎಲ್ಲ ಈ ಆಟದ ಭಾಗನೇ. 3 ದಿನಗಳಲ್ಲಿ ಈ ಆಟ ಪೂರ್ತಿಯಾಗುತ್ತೆ. ಅಂದ್ರೆ ನಮ್ ಜೈ 3 ದಿನದಲ್ಲಿ ವಾಪಸ್ ಬರ್ತಾನ ಸ್ವಾಮಿ? ಅವ್ನ್ ಕ್ಷೇಮವಾಗಿದಾನಾ? ತಲೆಮಾರುಗಳನ್ನ ನೋಡಿರೋ ತಾಯಿ ಅವಸರ ಪಡ್ತಿದ್ಯಲ್ಲಮ್ಮ. ನೀವು ಕಳ್ಕೊಂಡಿರೋದು ಮತ್ತೆ ಸಿಗುತ್ತೆ. ನೀವು ಕಳ್ಕೊಂಡಿರೋದು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಮನೆಗೆ ಹಳೆ ವೈಭವ ಬರುತ್ತೆ. ಹೇಳ್ ಕಳ್ಸೋಣ ಅನ್ಕೊಂಡಿದ್ವಿ ಕಣ, ಆದ್ರೆ ಸಮಯಕ್ಕೆ ಕಾಗೆ ಸಿಗ್ಲಿಲ್ಲ. ಕಾಗೆ ಯಾಕೆ ಸರ್? ಅಂದ್ರೆ ಕಾಗೆ ಹತ್ರ ಹೇಳ್ ಕಳ್ಸಿದ್ರು ನೀನ್ ಬರ್ತೀಯಾ ಅಂತ ನಮ್ಮ ಯಜಮಾನ್ರ ಮಾತಿನ ಅರ್ಥ. ಇವ್ರೇನು ವಿಚಿತ್ರವಾಗಿ ಮಾತಾಡ್ತಾ ಇದಾರಲ್ಲ. ಜೈಯಲ್ಲಿ ನಾಣಿ ಅವ್ರೆ? ಗೊತ್ತಿಲ್ಲ ಮೇಡಮ್, ಸಾರ್ಗೋಸ್ಕರ ಪೊಲೀಸರು ಹುಡುಕ್ತಿದ್ದಾರೆ. ಮತ್ತೆ ನೀನೇನ್ ಮಾಡ್ತಿದೀಯೋ? ಪೊಲೀಸರು ಸಾರ್ನ ಕರ್ಕೊಂಡು ಬರ್ತಾರೇನೋ ಅಂತ ಕಾಯ್ತಾ ಇದ್ದೀನಿ. ಅದೇನು ಜೈನ ನೀನು ಹುಡುಕಲ್ವಾ? ತುಂಬಾ ಕಡೆ ಹುಡುಕ್ತೆ, ಆದ್ರೆ ಸಾರ್ ಕಾಣಿಸ್ಲಿಲ್ಲ. ಜೈ ನಿನ್ನ ಹತ್ರನೇ ಇದ್ದಾನೆ ಅಂತ ನೈಟ್ ನನಗೆ ಡ್ರೀಮ್ ಬಂತು ನಾಣಿ ಅವ್ರೆ. ಏನ್ ಮೇಡಮ್, ನನ್ನನ್ನು ಅನುಮಾನಿಸ್ತಿದ್ದೀರಾ? ಪೊಲೀಸರು ನಿತ್ಯನ ನಮ್ಮನ್ ಕೂಡ ಅನುಮಾನಿಸಿದ್ರು ಕಣ. ಪೊಲೀಸರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನ್ ಬಗ್ಗೆ ನಿಮಗೆ ಗೊತ್ತಲ್ವಾ? ಈ ಕಾಲದಲ್ಲಿ ಯಾರನ್ನೂ ನಂಬಕ್ ಆಗಲ್ಲ ಕಣೋ. ನಾನು ಎದೆ ಬಗದ್ರೆ ಸಾರ್ ಕಾಣಿಸ್ತಾರೆ. ಸಾರ್ ಉಪ್ತಿಂದ ಬೆಳೆದಿರೋ ನಾನು. ಸಾರ್ಗೆ ದ್ರೋಹ ಮಾಡೋ ಅಷ್ಟು ನೀಚ ಅಲ್ಲ. ಸಾರಿ ನಾಣಿ ಅವ್ರೆ, ನಿಮ್ಮನ್ನ ಅನುಮಾನಿಸಿ ಅವಮಾನಿಸೋದು ನಮ್ಮ ಉದ್ದೇಶ ಅಲ್ಲ. ನಿಮ್ಗೆ ಜೈ ಬಗ್ಗೆ ಗೊತ್ತಾದ್ರೆ ಹೇಳ್ತೀರೇನೋ ಅಂತ ಬಂದೆ. ಗೊತ್ತಾದ್ರೆ ಹೇಳ್ದೇನೆ ಇರ್ತೀನ ಮೇಡಮ್? ಗೊತ್ತು. ನಿನ್ನೆ ರಾತ್ರಿ ಮತ್ತೆ ಅವಳು ವಾಪಸ್ ಬಂದ್ಲಂತೆ ಅಲ್ವಾ? ಯಾರು ಮೇಡಮ್? ಅದೇ ನಿಮ್ ಮನೇಲಿ ಬಾಡ್ಗೆಗಿದ್ದವಳು. ಜಾನಕಿ ಅವರ ಬಂದಿದ್ದಾರಂತೆ ಮೇಡಮ್. ನಮ್ ಮೀನಾಕ್ಷಿ ಹೇಳಿದ್ಲು. ಬಂದಿದ್ದಾರೆ ಅಂತ ಹೇಳ್ತಿದ್ಯಾ? ಅವಳನ್ನ ನೀನ್ ನೋಡ್ಲಿಲ್ವಾ? ಇಲ್ಲ. ಅಮ್ಮ ಬದುಕಿದ್ವಿ. ಅದೇನು? ಅವಳು ಬದುಕೇ ಇದ್ದಾಳೆ, ಅವಳಿಗೇನು ಆಗಿಲ್ಲ ಅಂತಿದ್ದಾರೆ. ಅವಳನ್ನ ನಾನೊಂದ್ಸಾರಿ ನೋಡ್ಬೇಕು ನಾಣಿ ಅವ್ರೆ. ಸತ್ವಿ, ಏನ್ ಸಾಯೋದು? ಅಯ್ಯೋ ಪೌಡ್ರು.
ನೋಡೋದಲ್ಲಮ್ಮ, ಬಂದ್ವಿ. ನಾವು ನಾಣಿನ್ ನೋಡೋದಕ್ಕಲ್ವಾ ಬಂದಿರೋದು ಅಂತಿದ್ದಾರೆ. ಹೇಗೂ ಬಂದಿದೀವಿ ಅಲ್ವಾ? ಅಷ್ಟು ಒಳ್ಳೆ ಮಕ್ಳನ್ನ ಹೆತ್ತಿರೋ ಆ ಹೆಂಗ್ಸು ಹೇಗಿರ್ತಾಳೋ ನೋಡೋಣ. ಅಬ್ಬಾ, ಮತ್ತೆ ನೋಡೋದು ಯಾಕಮ್ಮ? ಅಚ್ಚು ನಿನ್ನ ಹಾಗೆ ಇರ್ತಾಳೆ. ನನ್ನ ಹಾಗೆ ಇರೋದು ಅಂದ್ರೇನು? ಅಂದ್ರೆ ನೀನ್ ಒಳ್ಳೆವಳಲ್ವೇನಮ್ಮ? ನಾಳೆ ನಿನ್ ಹುಟ್ಟೋ ಅಂತ ಮಕ್ಳನ್ನ ಕೂಡ ಆ ಜಾನ್ಕಿ ಹಾಗೆ ಚೆನ್ನಾಗಿ ಬೆಳೆಸ್ತೀಯ ಅಂತ ಇವ್ರ ಉದ್ದೇಶ. ಛೀ, ನನಗೂ ಅವಳಿಗೂ ಹೋಲಿಕೆ ಏನು?